ನೆಡುಗುಂದಿ ತಂಡದ ಪರವಾಗಿ, ನಾಗ್ನೂರು ತಂಡದ ಪರವಾಗಿ ಆಕಾಶ್ ದಾಳಿ ಭಾಗದಲ್ಲಿ. ಒಂದು ಉತ್ತಮ ಅಂತ ಪಂದ್ಯ ಇದೆ ಮೈದಾನದ ಮಧ್ಯದಲ್ಲಿ. ದಾಳಿ ಭಾಗದಲ್ಲಿ ಸಿದ್ದರಾಯ್, ನೆಡುಗುಂದಿ ತಂಡದ ಪರವಾಗಿ ತಂಡದ ಆಲ್ರೌಂಡರ್ ಆಟಗಾರ ಆರಂಭಿಕ ಹಂತದಲ್ಲಿ ಸಾಕಷ್ಟು ಬಾರಿ ಮುಖಾಮುಖಿಯಾಗಿರುವಂತಹ ಆಟಗಾರರು ಮತ್ತೊಮ್ಮೆ ಸೌದಿ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ವಿಠಲ್ ದಾಳಿ ಭಾಗದಲ್ಲಿ ಕಾದ್ ನೋಡ್ಬೇಕಿಲ್ಲೇ, ಒಳ್ಳೆಯ ಪ್ರಯತ್ನ ಇದೆ ಮೈದಾನದ ಮಧ್ಯದಲ್ಲಿ. ವೇಗದ ದಾಳಿಗಾರ ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. ಸಿದ್ದರಾಯ್ ಅವರಿಂದ ಬರ್ತಾ ಇದೆ ಬಲಿಷ್ಠವಾದ ಟ್ಯಾಕಲ್. ಒಂದು 0. ನಾಗ್ನೂರ್ ತಂಡದ ಪರವಾಗಿ ಮಾಂತೇಶ್ ಪಾಟೀಲ್, ನೆಡುಗುಂದಿ ತಂಡದ ಪರವಾಗಿ ಹಾಲಪ್ಪ, ನಿಂಗಪ್ಪ ಹರಿಂಗ್ಳಿ ಸ್ನೇಹಿತರು ಕೂಡಿಕೊಂಡು ಕಿರು ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಮಾಂತೇಶ್ ನಂದ್ಯಪ್ಪ ಪಾಟೀಲ್ ಇವರನ್ನು ನಮ್ಮ ಸಂಗನ ಬಸವೇಶ್ವರ ಮಾಂತೇಶ್ ಪಾಟೀಲ್ ಕಮಿಟಿ ಸದಸ್ಯರು ಕಿರು ಸತ್ಕಾರವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಪ್ರಾರ್ಥಿಸ್ಕೊತೀನಿ. ಬಜಾರ್ ಸೌಂಡ್ ಕಡಿಮೆ ಇದೆ, ರೈಡರ್ ಗಮನಕ್ಕಾಗಿ. ಈಗ ತಾನೇ ಸತ್ಕಾರವನ್ನು ಮಾಡಿರ್ತಕ್ಕಂಥ ಮಾಂತೇಶ್ ನಂದ್ಯಪ್ಪ ಪಾಟೀಲ್ ಅವರ ಸಹೋದರ ಮುರುಗೇಶ್ ನಂದ್ಯಪ್ಪ ಪಾಟೀಲ್ ನೆಡುಗುಂದಿ ಡೋವಾಡಾಯ್. ನೆಕ್ಸ್ಟ್ ಮ್ಯಾಚ್ ಮಹಾರಾಣಾ ಪ್ರತಾಪ್ ಪುಣೆ ವರ್ಷ ಎನ್ಕಚ್ಚಿ. ಇದು ನಿಮಗೆ ಮೊದಲನೇ ಕರೆ ತಾವು ಸಿದ್ಧತೆ ವರ್ಷದ 2026ರ ಕಬಡ್ಡಿ ಟೂರ್ನಾಮೆಂಟ್ಗೆ ಪುರುಷರ ಕಬಡ್ಡಿ ಪಂದ್ಯಾಟಗಳಿಗೆ ಪ್ರಥಮ ಬಹುಮಾನವಾಗಿ ಶ್ರೀ ಮಾಂತೇಶ್ ನಂದ್ಯಪ್ಪ ಪಾಟೀಲ್ ರವರು ಪ್ರಥಮ ಬಹುಮಾನದ ನಗದನ್ನು ಕೊಡ್ತೇನೆ ಅಂತಕ್ಕಂಥ ಈಗಾಗಲೇ ಹೆಸರನ್ನು ಸಹಿತ ನೋಂದಾಯಿಸಿರುತ್ತಾರೆ. ಅವರಿಗೆ ನಮ್ಮ ಕಮಿಟಿಯ ಸದಸ್ಯರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ 2026ರಲ್ಲಿ ನಡೀತಕ್ಕಂಥ ಮಹಿಳಾ ಕಬಡ್ಡಿ ಪಂದ್ಯಾಟಗಳಿಗೂ ಸಹಿತ ಆ ಮಹನೀಯರು ಮಾಂತೇಶ್ ನಂದ್ಯಪ್ಪ ಪಾಟೀಲ್ ಪ್ರಥಮ ಬಹುಮಾನವನ್ನು ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿ ಅದೇ ರೀತಿಯಾಗಿ ಹೆಸರನ್ನು ಸಹಿತ ನೋಂದಾಯಿಸಿರುತ್ತಾರೆ. ಎರಡನೇ ಬಹುಮಾನವನ್ನು ಶ್ರೀ ಕಲ್ಲಪ್ಪ ಗಂಗಪ್ಪ ದುಲಾರಿ ಕೂಗಿ ಇವರ ಸ್ಮರಣಾರ್ಥವಾಗಿ ಶ್ರೀಶೈಲ್ ಕಲ್ಲಪ್ಪ ದುಲಾರಿ ಅವರು ಘೋಷಿಸಿದ್ದಾರೆ. ತೃತೀಯ ಬಹುಮಾನವನ್ನು ಸಂಗಪ್ಪ ಸಿದ್ದಪ್ಪ ಔಟಿ ಘೋಷಿಸಿದ್ದಾರೆ. ಚತುರ್ಥ ಬಹುಮಾನವನ್ನು ಶ್ರೀ ಭರ್ತೇಶ್ ಶಿವಾನಂದ್ ಹನಗಂಡಿ ಇವರು ಈಗಾಗಲೇ ಘೋಷಣೆ ಮಾಡಿರುತ್ತಾರೆ. ಒಂದು ಉತ್ತಮವಾದ ಕಬಡ್ಡಿ ಪಂದ್ಯಾವಳಿಗಳ ಗ್ಯಾಲರಿ ಸೇವೆಯನ್ನು ನಂದ್ಯಪ್ಪ ಗೌಡಪ್ಪ ಪಾಟೀಲ್ ರವರು ಘೋಷಿಸಿದ್ದಾರೆ. ಸಮವಸ್ತ್ರ ಕೊಡುಗೆಯನ್ನು ಸುರೇಶ್ ಬಿ ಪಾಟೀಲ್ ರವರು ಘೋಷಿಸಿದ್ದಾರೆ. ಮ್ಯಾಚ್ ಸೇವೆಯನ್ನು ಯಾರಾದರೂ ಕಬಡ್ಡಿ ಅಭಿಮಾನಿ ಮಹನೀಯರಿದ್ರೆ ಹೆಸರನ್ನ ನೋಂದಾಯಿಸ್ರಿ ಅಂತೇಳಿ ಅವರಲ್ಲಿ ಪ್ರಾರ್ಥಿಸ್ಕೊತೀವಿ. ಅದರ ಜೊತೆಗೆ ಸಂಗೀತ ಸೇವೆಯನ್ನು ನಿಂಗಪ್ಪ ಬಸಪ್ಪ ನಾಯಕರವರು ಘೋಷಿಸಿದ್ದಾರೆ. ಮುದ್ರಣ ಸೇವೆಯನ್ನು ಲಕ್ಷ್ಮಣ್ ದೇಸಾಯಿ ಅವರು ಘೋಷಿಸಿದ್ದಾರೆ. ಭೀಮಪ್ಪ ಮಾದರ್ ಅವರು ಇಪ್ಪರ್ಗಿ ಗ್ರಾಮದ ಮಹನೀಯರು 5,000 ರೂಪಾಯಿಯನ್ನು ಕಬಡ್ಡಿ ಪಂದ್ಯಾಟಗಳಿಗೆ ಬಹುಮಾನವನ್ನು ಘೋಷಿಸಿರುತ್ತಾರೆ. ಅದೇ ರೀತಿಯಾಗಿ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳಿಗೆ 2026ರಲ್ಲಿ ಜರುಗುವ ಮಹಿಳಾ ಪಂದ್ಯಾವಳಿಗೆ ಪ್ರಥಮ ಬಹುಮಾನವನ್ನು ಮಾಂತೇಶ್ ನಂದ್ಯಪ್ಪ ಪಾಟೀಲ್ ರವರು ಘೋಷಿಸಿರುತ್ತಾರೆ. ದ್ವಿತೀಯ ಬಹುಮಾನವನ್ನು ಅಶೋಕ್ ಸನಾಳ್ ರವರು ಘೋಷಿಸಿರುತ್ತಾರೆ. ಸದಾಶಿವ ಭೂಪಾಲ್ ಜುಂಜರಾಡ್ ರವರು ತೃತೀಯ ಬಹುಮಾನವನ್ನು
ಚತುರ್ಥ ಬಹುಮಾನವನ್ನು ಭರತೇಶ್ ಶಿವಾನಂದ್ ಹನಗಂಡಿ ಅವರು ಕ್ರಮವಾಗಿ ತೃತೀಯ ಮತ್ತು ಚತುರ್ಥ ಬಹುಮಾನಗಳನ್ನು ಘೋಷಣೆ ಮಾಡಿರುತ್ತಾರೆ. ಆ ಮಹನೀಯರಿಗೆ ಮತ್ತೊಮ್ಮೆ ಈ ಕಬಡ್ಡಿ ಆಯೋಜಕರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ನಾಲ್ಕು ಮೂರರ ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಒಂದು ಅಂಕದ ಮುನ್ನಡೆಯೊಂದಿಗೆ ನಾಗ್ನೂರ್ ತಂಡ ಆರಂಭಿಕ ಹಂತದಲ್ಲಿ ವಾಪಸ್ ಆಗ್ತಾ ರಂಗಪ್ಪ ಬಾಗಣ್ಣವರು ಮಹನೀಯರು ವೇದಿಕೆ ಮೇಲೆ ಬಂದು ಸತ್ಕಾರವನ್ನ ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀವಿ. ನಾಲ್ಕು ಮೂರರೊಂದಿಗೆ ಪಂದ್ಯ ಮತ್ತೊಮ್ಮೆ ವಿಠಲ್ ದಾಳಿ ಭಾಗದಲ್ಲಿ ನಾಗ್ನೂರ್ ತಂಡದ ಪರವಾಗಿ ಬಾಟ್ ಔಟ್, ಈಚ್ 1 ಪಾಯಿಂಟ್. ಸಂಸಾಂಗಿಲ್ಲ ಬೈ ಆಡೋ ಸಂಸಾಂಗಿಲ್ಲ ಸರಿ ಕನ್ಫರ್ಮ್ ಅಟ್ಟೈತೆ ನೋಡಲ್ಲಿ ಎಷ್ಟು ಮಂದಿ ಬರ್ತಾನೆ ಬೈಲ ಅಲ್ಲೇ ಅದ ಮತ್ತೆ ಬಿಡ್ದಾಗ ಅಲ್ಲೇ ಮುಂದೆ ಇರ್ತಾನೆ ಬಿಡ್ದ ಹೋಗೋದು ಫುಲ್ ಗಾಂವ್ ಮಾಡಿ ಹೋಗ್ತಾನೆ ಡೋಡ್ ಆಯ್ ಥರ್ಡ್ ರೈಟ್ ಡಿಸೈಡ್ ರೈಟ್ ನೆಡಗುಂದಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಉತ್ತಮವಂತ ಟೈ ಹೋಲ್ಡ್ ಬರ್ತಾ ಇದೆ ಸತೀಶ್ ಮಟ್ಟಿ ಅವರು. 5-5 ಸಮಬಲ. 6-4 ಮಧ್ಯ ಪಂದ್ಯ. ಮಹಾರಾಣಾ ಪುಣೆ ಎಂಕಚ್ಚಿ ಪ್ರಥಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ. ಮಹಾರಾಣಾ ಪ್ರತಾಪ್ ಪುಣೆ ಎಂಕಚ್ಚಿ. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ 14 ಪ್ಲೀಸ್ ಗೆಟ್ ರೆಡಿ. ಏನ್ ನೀವೇ ಮಾತಾಡ್ತಿದ್ರಿ? ಅಂಪೈರ್ ಕೊಡೋರು ಕೊಡ್ತಾರಲ್ಲ ಅಣ್ಣ, ನೀವ್ ಯಾರು ಮಾತಾಡ್ಬೇಡ್ರಿ. ವಿಠಲ್ ನೀವು ಆಡ್ರಿ. ರೆಫ್ರಿಗಳ ನಿರ್ಣಯವೇ ಅಂತಿಮವಾದ ನಿರ್ಣಯ. ಆಟದ ನಿಯಮಾವಳಿಗಳನ್ನ ತಿಳ್ಕೊಂಡಿರ್ತೀವಿ. ಆ ಕಾರಣಕ್ಕಾಗಿ ಹಲೋ ಪ್ಲೀಸ್ ನೀ ಆಡ್ಬೇಕು. ಜರ್ಸಿ ನಂಬರ್ 6 ನಿಮ್ಮ ಆಡ್ತೀವೋ. ಜರ್ಸಿ ನಂಬರ್ 8 ತಾವ್ ಯಾರು ಸಹಿತ ಟೈಮ್ ಔಟ್. ಆರ್ಗ್ಯೂ ಮಾಡ್ತಕ್ಕದ್ದಲ್ಲ. ರೆಫ್ರಿಗಳ ನಿರ್ಣಯವೇ ಅಂತಿಮವಾದ ನಿರ್ಣಯ. ಏಳು 4 ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ನೆಡಗುಂದಿ ತಂಡದ ಪರವಾಗಿ ಹಾಲಪ್ಪ ದಾಳಿ ಭಾಗದಲ್ಲಿ ಉತ್ತಮವಂತ ಟ್ಯಾಕಲ್ ಬರ್ತಾ ಇದೆ. ರೈಡ್ಸ್ ಔಟ್ ಪಾಯಿಂಟ್ ಟು ನಾಗನೂರ್. ಹಾಫ್ ಟೈಮ್ ಬರ್ತಾ ಇದೆ. ಮಧ್ಯಂತರ ವಿರಾಮ. ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತ ಆಟಗಾರರೇ ತಕ್ಷಣ ಮೈದಾನಕ್ಕೆ ಬರಬೇಕು. ಹಾಫ್ ಟೈಮ್ ಸ್ಕೋರ್ 9-4 ಇನ್ ಫೇವರ್ ಆಫ್ ನಾಗನೂರ್. ನಾಯಕರವರು ಈ ಒಂದು ಬಸಪ್ಪ ನಿಂಗಪ್ಪ ನಾಯಕರವರು 50 ರೂಪಾಯಿ ಕಾಣಿಕೆಯನ್ನ ನಮ್ಮ ಕಬಡ್ಡಿ ಪಂದ್ಯಾವಳಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಅವರಿಗೆ ತುಂಬ ಹೃದಯವಾದ ಧನ್ಯವಾದಗಳು. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ ಸಂತೋಷ್ ದಾಳಿ ಭಾಗದಲ್ಲಿ. ಒಂಬತ್ತು 4 ಪ್ರಜ್ವಲ್ ಡಬಳಿ ಸ್ವಲ್ಪ ವೇರಿ ಕಡೆ ಬಾಪಿ ಎಲ್ಲದಿ ಪ್ರಜ್ವಲ್ ಡಬಳಿ. ಬೋನಸ್ ಟು ನಿಡಗುಂದಿ 1+2 3.2
ಚಲೋ ಆಡಿದಕ್ಕದ ಇದನ್ನ ಕಪ್ ಮಾಡಿರ್ತೀವಿ ಅವಂಗ ಕೊಡ್ತಾರೆ ಕರೆ ಫೈನಲ್ ಒಳಗೆ ಚಲೋ ಚೀಟಿ ಆರಿಸ್ತಾರೆ ಅಲ್ಲಿ ಹಾಂ ಚೀಟಿ ಆರಿಸ್ತಾರೆ 10 ತಿಂಗಳದಾವ ಒಟ್ಟು 12 ಅದಾವ ಬರ್ತಾರೆ ಇಲ್ಲ 12 ಎಣ್ಣೆ ಐತ್ಯಾರ ಗಾಡಿ ಕಾಲ ಕಾಲಿಗೆ ಎಣ್ಣೆ ಐತ್ಯಾರ ಕಡೆ ಅವ್ರು ಬಿಳಿ ಭಾಳ ಮುಂದೆ ಹೋದ್ರೆ 11 ಪಾಯಿಂಟ್ ಹನ್ನೊಂದು 5 ಮಧ್ಯ ಪಂದ್ಯ ಮತ್ತೊಮ್ಮೆ ಹಾಲಪ್ಪ ದಾಳಿ ಭಾಗದಲ್ಲಿ ನಿಡಗುಂದಿ ತಂಡದ ಪರವಾಗಿ ಹಲೋ ಹಲೋ ಅಶೋಕ್ ಸಿದ್ದಪ್ಪ ಅವಗಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಪರ್ಶುಟ್ ಹೊಂಕಣೆ ದಾಳಿ ಭಾಗದಲ್ಲಿ ಸತ್ಯಪ್ಪ ಸೀಸನ್ 11ರಲ್ಲಿ ಪುಣೆಮರಿ ಪಲ್ಟನ್ ತಂಡದ ಪರವಾಗಿ ಆಡಿರುವಂತಹ ಪ್ರೊ ಕಬಡ್ಡಿಯ ತಾರೆ. ಹಲೋ ಅಶೋಕಣ್ಣ ಅವಗಾರ್ ಅವರು ವೇದಿಕೆಗೆ ಆಗಮಿಸಬೇಕು. 11-6 ಮಧ್ಯ ಪಂದ್ಯ ಕೊನೆ 5 ನಿಮಿಷ ಲಾಸ್ಟ್ 5 ಮಿನಿಟ್ಸ್ಗೂ ಮತ್ತೊಮ್ಮೆ ಹಾಲಪ್ಪ ದಾಳಿ ಭಾಗದಲ್ಲಿ ಎಂಕಚ್ಚಿ ಮತ್ತು ಮಹಾರಾಣ ಪ್ರತಾಪ್ ಎಂಕಚರ್ ಅದೇ ರೀತಿಯಾಗಿ ಗುಬ್ಬಲಿ ಉಗಾರ್ ಹಾಗೂ ಅಶೋಕಣ್ಣ ಉಗಾರ್ ಅವರು ಥರ್ಡ್ ರೈಡ್ ನಾಗ್ನೂರು 11-6. ಹಲೋ ಹಲೋ 2 ಪಾಯಿಂಟ್ಸ್. ಹಲೋ 13-6 ಮಧ್ಯ ಪಂದ್ಯ ಟೈಮ್ ಹಂಗೆ 13-6. ಹಲೋ ಭುಜ್ಬಲಿ ಉಗಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. राइट पुणे महाराणा प्रताप पुणे आपल्याला शेवटचे पुकार. हॅलो ಎಂಕಚಿ ತಂಡವರು ವೇದಿಕೆ ಆಗಮಿಸಬೇಕು. ಅದರಂತೆ ಎಂಕಚಿ ತಂಡವರು ಬೇಣಿ ಮೈದಾನದಲ್ಲಿ ಬರಬೇಕು. ಎಂಕಚಿ ಮತ್ತು ಪುಣೆ ಬನ್ನಿ. ಹಲೋ ಭುಜ್ಬಲಿ ಉಗಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಕೊನೆ 4 ನಿಮಿಷ ಅಂತಿಮ 4 ನಿಮಿಷದ ಆಟ 14-6 14-6. ಭುಜ್ಬಲಿ ಉಗಾರ್ ಅವರು ಸಹಿತ ವೇದಿಕೆ ಮೇಲೆ ಆಗಮಿಸಬೇಕು. ಇರುವ ಸತ್ಕಾರವನ್ನ ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೋರ್ತಾ ಇದ್ದೀನಿ. ಟೈಮ್ ಭುಜ್ಬಲಿ ಉಗಾರ್ 14-6 ಮಧ್ಯ ಪಂದ್ಯ 14-6. ಹಲೋ ರೆಫ್ರಿ ಕೂಡ ಆರ್ಗ್ಯೂ ಮಾಡಬೇಡ್ರಿ ದಯವಿಟ್ಟು. 14-7 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಕೊನೆ 3 ನಿಮಿಷ. ಮತ್ತೊಮ್ಮೆ ಮಾರುತಿ ದಾಳಿ ಭಾಗದಲ್ಲಿ
ಯಾವುದೇ ಅಂಕವಿಲ್ಲದೆ ಮళ్ళీ ವಾಪಸ್ ಆಗ್ತಾ ಇದ್ದಾರೆ. ಗೋಡಾಯ್ ನಾಗ್ನೂರ್ ಥರ್ಡ್ ರೈಟ್, ಡಿಸೈಡ್ ರೈಟ್. चला पोझिशन मैदान चला महाराज बघा तुम्ही ಎಂಕಚ್ಚಿ ತಂದರು ಬರಪ್ಪ ಎಂಕಚ್ಚಿ ಎಂಕಂಚಿದವರು ಬಂದಿದ್ದಾರೆ. ಎಂಕಚ್ಚಿ संघ मैदान झालाय पुणे संघ मैदान द्यायला पाहिजे लवकर या. लास्ट 2 minutes ಗೋ. 7-16 ಒಂದು ಅಂಕದೊಂದಿಗೆ 15-7 15-8 ಕೊಡಲಿಲ್ಲ. ಒಂದು ಅಂಕ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನವನ್ನು 40,000 ರೂಪಾಯಿದೊಂದಿಗೆ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸೌದಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರು ಅಥಣಿ ಮತಕ್ಷೇತ್ರ, ಅದರ ಜೊತೆಗೆ ಒಂದು ಟ್ರೋಫಿ ಶ್ರೀ ಸಂಗಪ್ಪ ನಾಯ್ಕಿಯವರ ಸ್ಮರಣಾರ್ಥ ಶ್ರೀ ಸದಾಶಿವ ಸಂಗಪ್ಪ ನಾಯ್ಕಿಯವರಿಂದ, ಎರಡನೇ ಬಹುಮಾನವನ್ನು 30,001 ರೂಪಾಯಿ ಶ್ರೀ ಆನಂದ್ ಕಾನಟ್ಟಿ ಇಂಜಿನಿಯರ್